ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಈ ಖಾತೆ ಅಪ್ಲೈ ಮಾಡಿರ್ತೀರಲ್ಲ ಅದರ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಜನ ಕಮೆಂಟ್ ಹಾಕಿದ್ರಿ, ಮತ್ತೆ ಮೆಸೇಜ್ ಮಾಡಿದ್ರಿ ಹೇಗೆ ಚೆಕ್ ಮಾಡೋದು ಹೇಳಿ ಅಂತ. ಸೊ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಈ ಖಾತೆ ಅಪ್ಲೈ ಮಾಡಿದ್ಮೇಲೆ ನೀವು ಡ್ರಾಫ್ಟ್ ಕಾಪಿ ಕೊಡ್ತಾರೆ. ಆ ಡ್ರಾಫ್ಟ್ ಕಾಪಿಲಿ ನಿಮಗೆ ಈ ಪ್ರಾಪರ್ಟಿ ಐ ಡಿ ಸಿಗುತ್ತೆ. ಡ್ರಾಫ್ಟ್ ಕಾಪಿ ಯಾರೋ ಇನ್ನ ನಿಮ್ ಕೈಗೆ ಸಿಕ್ಕಿರಲ್ವೋ ಅವ್ರಿಗೆ ಪ್ರಾಪರ್ಟಿ ಐ ಡಿ ಸಿಕ್ಕಿರಲ್ಲ. ಸೊ ಅದರಿಂದ ನೀವು ಸ್ಟೇಟಸ್ ಚೆಕ್ ಮಾಡಕ್ ಆಗೋದಿಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನಿಮ್ದು ಅಕ್ನಾಲಜ್ಮೆಂಟ್ ತಗೊಂಡು ಹೋಗ್ಬಿಟ್ಟು ಸಂಬಂಧಪಟ್ಟ ಕೇಸ್ ವರ್ಕರು ಇಲ್ಲ ಅಂದ್ರೆ ಬಿಲ್ ಕಲೆಕ್ಟರ್ ಹತ್ರ ಕೇಳ್ಬೋದು. ಈ ಖಾತೆ ವೆಬ್ಸೈಟ್ ಓಪನ್ ಮಾಡ್ಕೊಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಪೋರ್ಟ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಪೆಂಡೆನ್ಸಿ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಪೆಂಡೆನ್ಸಿ ಸ್ಟೇಟಸ್ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಏನ್ ಕಾಣ್ತಿದೆ ಆ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಂಗಳೂರು ಗ್ರಾಮಾಂತರ ಸೆಲೆಕ್ಟ್ ಮಾಡ್ಕೊತೀನಿ. ಬೆಂಗಳೂರು ಗ್ರಾಮಾಂತರ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಂಬರ್ ಆಫ್ ಪ್ರಾಪರ್ಟೀಸ್ ಇನ್ ULB ವೈಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ, ಒಂದು ಟೇಬಲ್ ಅದು. ಆ ಟೇಬಲ್ ಅಲ್ಲಿ ULB ನೇಮ್ಸ್ ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ. ಗ್ರಾಮಾಂತರದಲ್ಲಿ ಎಷ್ಟು ಅರ್ಬನ್ ಲೋಕಲ್ ಬಾಡೀಸ್ ಇದೆ ಲಿಸ್ಟ್ ಬಂದಿದೆ, 6 ಇದೆ. ಅದರಲ್ಲಿ ನಾನು ನೆಲಮಂಗಲ ಸೆಲೆಕ್ಟ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಈ DO CW BC RI ENGG ಅಂತೆಲ್ಲ ಇದೆ, ಅದು ಅಬ್ರಿವೇಷನ್ ಏನು ಅಂತ ಹೇಳ್ಬಿಡ್ತೀನಿ. DEO ಅಂದ್ರೆ ಡೇಟಾ ಎಂಟ್ರಿ ಆಪರೇಟರು, CW ಅಂದ್ರೆ ಕೇಸ್ ವರ್ಕರು, BC ಅಂದ್ರೆ ಬಿಲ್ ಕಲೆಕ್ಟ್ರು, RI ಅಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ENGG ಅಂದ್ರೆ ಇಂಜಿನಿಯರು, RO ಅಂದ್ರೆ ರೆವಿನ್ಯೂ ಆಫೀಸರು, ಲಾಸ್ಟ್ ಅಲ್ಲಿ ಇರೋದು COM ಕಮಿಷನರು. ಫಸ್ಟ್ ನಿಮ್ಮ ಡೇಟಾನ ಎಂಟ್ರಿ ಮಾಡೋದು ಡೇಟಾ ಎಂಟ್ರಿ ಆಪರೇಟರ್, ನೆಕ್ಸ್ಟ್ ಕೇಸ್ ವರ್ಕರ್ಗೆ ಹೋಗುತ್ತೆ, ಅಲ್ಲಿಂದ ಬಿಲ್ ಕಲೆಕ್ಟರ್ ಹೋಗುತ್ತೆ. ಇವರೆಲ್ಲ ಅಪ್ರೂವಲ್ ಒಂದು ಮಾಡ್ಕೊಂಡ್ ಬಂದಂಗೆ ನೆಕ್ಸ್ಟ್ ಹೋಗ್ತಾ ಇರುತ್ತೆ. RI ಹೋಗುತ್ತೆ. ಫೈನಲ್ ಆಗಿ ಕಮಿಷನರ್ ಅಪ್ರೂವಲ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ಖಾತೆ ರೆಡಿ ಇರುತ್ತೆ. ನಾನಿಲ್ಲಿ ನೆಲಮಂಗಲ ಸೆಲೆಕ್ಟ್ ಮಾಡ್ಕೋತೀನಿ. ಡೇಟಾ ಎಂಟ್ರಿ ಆಪರೇಟರ್ ಮತ್ತೆ ಕೇಸ್ ವರ್ಕರ್ ಹತ್ರ 0 ಇರೋದ್ರಿಂದ ಯಾವುದೇ ಫೈಲ್ಸ್ ಇರೋದಿಲ್ಲ, ಅವರು ಮೂವ್ ಮಾಡಿರ್ತಾರೆ ಆಗ್ಲೇ. ಸೊ ನೆಕ್ಸ್ಟ್ ಬಿಲ್ ಕಲೆಕ್ಟರ್ ಹತ್ರ ಇರುತ್ತೆ. ಬಿಲ್ ಕಲೆಕ್ಟರ್ದು 620 ಫೈಲ್ಸ್ ತೋರಿಸ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಬಿಲ್ ಕಲೆಕ್ಟರ್ ಹತ್ರ ಇರೋ ಕಂಪ್ಲೀಟ್ ಪೆಂಡೆನ್ಸಿ ತೋರಿಸುತ್ತೆ. ಅದರಲ್ಲಿ ವಾರ್ಡ್ ಹೆಸರು ಅಂತ ಏನ್ ಕಾಣ್ತಿದೆ ಮೇಲೆ, ಅಲ್ಲಿ ಹೋಗಿ ನೀವು ನಿಮ್ಮ ವಾರ್ಡ್ ಯಾವುದು, ವಾರ್ಡ್ 1ರಿಂದ ಇರುತ್ತೆ 25-30 ತನಕ ಇರುತ್ತೆ. ನಿಮ್ಮ ವಾರ್ಡ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ವಾರ್ಡ್ 1 ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ವಾರ್ಡ್ 1 ಬಿಲ್ ಕಲೆಕ್ಟರ್ ಹತ್ರ ಬರೀ ಇನ್ನು 4 ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಇದೆಯಾ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಇದ್ರೆ ಓಕೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಮೂವ್ ಆಗಿರುತ್ತೆ ಅಂತ ಅರ್ಥ. ಅಲ್ಲಿಗೆ ಅಪ್ಲಿಕೇಶನ್ ನಂಬರ್ ಸಿಗೋ ತನಕ RI ಹತ್ರ, ಇಂಜಿನಿಯರ್ ಹತ್ರ, RO ಹತ್ರ ಮತ್ತೆ ಕಮಿಷನರ್ ಹತ್ರ ಚೆಕ್ ಮಾಡ್ಬೋದು. ಕಮಿಷನರ್ ಹತ್ರ ಅಪ್ರೂವ್ ಆದ್ಮೇಲೆ ನೀವು ಮತ್ತೆ ಸಿಟಿಸನ್ ಸರ್ವಿಸ್ ಹತ್ರ ಹೋಗ್ಬಿಟ್ಟು ಪ್ರಾಪರ್ಟಿ ಸರ್ಚ್ ಕೊಟ್ಟು ಅದರೊಳಗಡೆ ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಪುರಸಭೆ ಯಾವುದು, ಮೀನ್ಸ್ ನಗರಸಭೆ ಯಾವುದು, ಆಮೇಲೆ ಸ್ವತ್ತಿನ ಸಂಖ್ಯೆ ಅಂತ ಏನ್ ಬರ್ತಿದೆ ಆ ಸಂಖ್ಯೆ ಬಂದ್ಬಿಟ್ಟು ಪ್ರಾಪರ್ಟಿ ಐಡಿ, ಡ್ರಾಫ್ಟ್ ಪ್ರಾಪರ್ಟಿ ಐಡಿ ಅಂತ ಏನಿರುತ್ತೆ ಅದೇ ನಿಮ್ ನೆಕ್ಸ್ಟ್ ಪರ್ಮನೆಂಟ್ ಐಡಿ ಆಗುತ್ತೆ. ಸ್ವತ್ತಿನ ಸಂಖ್ಯೆಯನ್ನು ಹಾಕ್ಬಿಟ್ಟು ಸರ್ಚ್ ಕೊಡಿ. ಕೊಟ್ಟಾಗ ನಿಮ್ಗೆ ನಿಮ್ ಹೆಸರು ಡಿಸ್ಪ್ಲೇ ಆದ್ರೆ ಕೆಳಗಡೆ ನಿಮ್ ಕಾಪಿ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಈ ಖಾತೆ ಕಂಪ್ಲೀಟ್ ಆಗಿದೆ ಅಂತ. ನೀವು ಪಂಚಾಯತಿಗೆ ವಿಸಿಟ್ ಮಾಡ್ಬಿಟ್ಟು ಸರ್ಟನ್ ಅಮೌಂಟ್ ಪೇ ಮಾಡಕ್ ಹೇಳ್ತಾರೆ. 200 ರುಪೀಸ್ ಅನ್ಕೋತೀನಿ. ಅದನ್ನ ಪೇ ಮಾಡಿ ನೀವು ಚಲನ್ ಕೊಡ್ತಾರೆ. ಅದನ್ನ ತಗೊಂಡೋಗಿ ನೀವು ಅಲ್ಲಿ ಆಪರೇಟರ್ ಹತ್ರ ಕೊಟ್ರೆ ನಿಮ್ಗೆ ಈ ಖಾತಾ ಪ್ರಿಂಟ್ಔಟ್ ಕೊಡ್ತಾರೆ. ಇದೇ ತರ ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.